ಲಕ್ಕುಂಡಿಯ ನಿಧಿಯ ಕತೆ. ನಮಸ್ಕಾರ ಎಲ್ಲರಿಗೂ, ಜೈ ಶ್ರೀರಾಮ್. 100 ಡೇಸ್ ಫಿಟ್ನೆಸ್ ಚಾಲೆಂಜ್ ನ ಡೇ 7ಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತು ಲೇಟ್ ಆಗಿಬಿಟ್ಟಿತ್ತು, ಅದಕ್ಕೆ ವಾರ್ಮ್ ಅಪ್ ಮಾಡ್ಕೊಳ್ಳಿಲ್ಲಂಗೆ ರನ್ನಿಂಗ್ ಮಾಡ್ತಾ ಇದ್ದೀನಿ. ನಿನ್ನೆ ರಾತ್ರಿ ಮ್ಯಾಚ್ ನೋಡ್ಕೊಂತ ಸ್ವಲ್ಪ ಲೇಟ್ ಆಗಿ ಮಲ್ಕೊಂಡ್ಬಿಟ್ಟೆ. ಯಾವ್ದು ಗೊತ್ತಾ? ನಮ್ದು ಗಾಯಸ್ RCB ಟೀಮ್ ವುಮೆನ್ ಪಿಂಕಿ ಕ್ರಿಕೆಟ್ ಗಾಯಸ್, ನಮ್ಮ ರಾಧಕ್ ಅವ್ರದ್ದು ಮತ್ತು ನಮ್ಮ ಶ್ರೇಯಾಂಕ ಪಾಟೀಲ್ ಅದ್ರಲ್ಲೂ 2 ಕ್ಯಾಚ್ ಮಿಸ್ ಮಾಡಿಬಿಟ್ರು. ಬೀಜ ಬಾಯಿಗೆ ಬಂತು ಅನ್ಕೊಂಡೆ, ಸದ್ಯ ಹಂಗೇನು ಆಗ್ಲಿಲ್ಲ. ಆಲ್ ರೈಟ್, ಇವತ್ತಿನ ರನ್ನಿಂಗ್ ಅಷ್ಟೇ ಮಾಡ್ಕೊಂಡೆ ಗಾಯ್ಸ್. ಟೈಮ್ ಆಗಿಬಿಟ್ಟಿತ್ತು, ಎಕ್ಸಸೈಸ್ ಮಾಡ್ಕೊಂಡಿಲ್ಲ. ಮನೆಗೆ ಬಂದು ಫ್ರೆಶ್ ಆಗಿ ಅಂಗಡಿ ಓಪನ್ ಮಾಡಿದೆ. ಬರುವಷ್ಟರಲ್ಲಿ ನಮ್ಮ ಕಮೆಂಟ್ ಬಾಕ್ಸ್ ನವೀನ್ ಅವರು ಬಂದಿದ್ರು. ಇವರು ದಿನ ನನ್ನ ವಿಡಿಯೋಗೆ ಒಂದು ಕಮೆಂಟ್ ಮಾಡಿಲ್ಲ ಅಂದ್ರೆ ಕುಡಿದ ನೀರು ಹೊರಗೆ ಬರಲ್ಲ ಅನ್ಸುತ್ತೆ. ಬೆಳಗಿನ ಜಾವದ ವಂದನೆಗಳೊಂದಿಗೆ ನಿಮ್ಮನ್ನು ಸ್ವಾಗತಿಸುತ್ತಿರುವ ನಾರಾಯಣ್ ನಾರಾಯಣ್ ನಾರಾಯಣ್. ನೀವು ನರಸಿಂಹರಾಜು ಬಿ ಬಳ್ಳಾಪುರ. ಹಾಗೆ ನನ್ನ ಫೇವ್ರೇಟ್ ಎಳ್ನೀರು ಸಿಕ್ತು. ಕುಡಿದು ಸ್ವಲ್ಪ ಕೆಲಸ ಇತ್ತು, ಅದನ್ನ ಮುಗಿಸಿ ಟಿಫಿನ್ ಮಾಡಿದೆ. ಟಿಫಿನ್ ಮಾಡಿ ನಾವು ಹೊರಟ್ವಿ. ಮೊನ್ನೆ ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕಿತ್ತಲ್ಲಪ್ಪ, ಅದರಲ್ಲಿ ಒಂದು ತುಂಡು ಕೊಟ್ಟಿದ್ದ ಆ ಹುಡುಗ. ಅದು ಒರಿಜಿನಲ್ ಡೂಪ್ಲಿಕೇಟು ಅಂತ ಚೆಕ್ ಮಾಡೋಕೆ ಹೋಗ್ತಾ ಇದೀವಿ. ನೋಡಿ ಗಾಯ್ಸ್, ಅಪ್ಪ ಹೇಳಿದ್ರು ನೀನು ಮಗಾನೇ ಅಲ್ಲ, ನೀನು ಅದೇನು ಇಲ್ಲ ಗಾಯ್ಸ್. ನಮ್ಮ ಹುಡುಗಂದು ಇಯರ್ ರಿಂಗು ಡ್ಯಾಮೇಜ್ ಆಗಿತ್ತು, ಅದನ್ನ ರಿಪೇರಿ ಮಾಡಿಸೋಕೆ ಹೋಗ್ತಾ ಇದ್ದೀವಿ. ಅಲ್ಲಿ ನೋಡಿದ್ರೆ ಅಂಗಡಿ ಕ್ಲೋಸ್ ಆಗಿಬಿಟ್ಟಿತ್ತು. ಅಲ್ಲಿಂದ ನಾವು ಸ್ನಾನ ಮಾಡಿಕೊಂಡು ಸೀದಾ ಹೋದ್ವಿ ಅಯ್ಯಪ್ಪ ಸನ್ನಿಧಿಗೆ. ಯಾಕಪ್ಪ ಅಂದ್ರೆ ಮೊನ್ನೆ ಒಂದು ವಾರದ ಹಿಂದೆ ಶಬರಿಮಲೆಗೆ ಹೋಗಿದ್ರು ನಮ್ಮ ಸ್ವಾಮಿ ಅವರು. ಮಣಿಕಂಠ ಪೂಜೆ ಇತ್ತು, ಅದಕ್ಕೆ ಪೂಜೆಗೆ ಹೋಗಿದ್ವಿ. ಪೂಜೆ ಮುಗಿಸ್ಕೊಂಡು ಪ್ರಸಾದ ಮಾಡೋಕೆ ಹೊರಟ್ವಿ. ಪ್ರಸಾದ ಮಾತ್ರ ನೆಕ್ಸ್ಟ್ ಲೆವೆಲ್ಲು. ಇದು ಆಗಿತ್ತು ಇವತ್ತಿನ ವ್ಲಾಗ್. ಮತ್ತೆ ಸಿಗುವ ಗಾಯ್ಸ್, ಬಾಯ್. ನೋಡ್ತಾ ಇರಿ, ನಗ್ತಾ ಇರಿ, ಫಿಟ್ ಆಗಿರಿ. ಮತ್ತೆ ಸಿಗುವ ಗಾಯ್ಸ್, ಬಾಯ್.